ಇಲ್ಲಿ ಎರಡನೇ ಅಧ್ಯಾಯದೊಳಗೆ ಮೋಸ್ಟ್ಲಿ ಆವನಾಗಲಿ ದೇವಿ ಚರಣವ ನೋಡಿ ಭಜಿಸುವನ್ ಅವನೇ ಪುಣ್ಯನು, ಕೇವಲದ ಪರತತ್ವ ಹೊಂದುವನು ಇದು ಸತ್ಯ. ಏನೈತಿ ಎಷ್ಟನೇ ನುಡಿಯೋದು? 2:42 ಅಲ್ಲ, 34. ಎರಡನೇ ಅಧ್ಯಾಯದ 34ನೇ ಶ್ಲೋಕ ಏನು ಹೇಳ್ತೈತಿ ಓದ್ರಿ. ಆವನಾಗಲಿ ದೇವಿ ಚರಣವ ನೋಡಿ ಭಜಿಸುವ ನವನೇ ಪುಣ್ಯನು, ಕೇವಲದ ಪರತತ್ವವನ್ನು ಹೊಂದುವನು ಇದು ಸತ್ಯ. ದೇವಿ ನಿನ್ನನೆಯ ಸೇವೆಯಲ್ಲದೆ ಆವ ಯಮಯವು ಈಯ ಬೇಡವು ಈವುದೆಮಗೆ ವರವೇ ನೆನೆ ಬಳಿಕೆಂದಳ ದೇವಿ. ಏನೈತದ? ದೇವಿ ನಿನ್ನಯ ಆವನಾಗಲಿ ದೇವಿ ಚರಣವ ನೋಡಿ ಭಜಿಸುವನು ಅವನೇ ಪುಣ್ಯನು, ಕೇವಲ ಪರತತ್ವವನ್ನು ಹೊಂದುವನು ಇದು ಸತ್ಯ. ಅಂದ್ರೆ ಯಾರು ಬೇಕಾದವರಿರಲಿ, ಆವನಾಗಲಿ ದೇವಿ ಚರಣವನ್ನು ನೋಡಿ ದೇವಿಯ ಪಾದಗಳಿಗೆ ನಮಸ್ಕಾರ ಮಾಡುವವನು ಅವನೇ ಪುಣ್ಯನು, ಮತ್ತು ಅವ ಪರತತ್ವವನ್ನು ಹೊಂದುವನು ಇದು ಸತ್ಯ. ಈಗ ಆ ದೇವಿಯನ್ನು ಕುರಿತ ದೇವಿಗೆ ಹೇಳಕತ್ತಾರೆ ಇದನ್ನು. ದೇವಿ ಮುಂದೆ ಆವನಾಗಲಿ ದೇವಿ ಚರಣವ ನೋಡಿ ಭಜಿಸುವನು ಅವನೇ ಪುಣ್ಯನು, ಕೇವಲ ಪರತತ್ವವನ್ನು ಹೊಂದುವನು ಇದು ಸತ್ಯ. ಮುಂದೆ ದೇವಿ ದೇವಿ ನಿನ್ನ ಸೇವೆ ಅಲ್ಲದೆ ಆವದೆಮಗೆಯೂ ಈಯಬೇಡವು. ನೀ ಏನಾರೇ ವರ ಕೊಡ್ತಾನಂತ ಮನಸ್ಸು ಮಾಡಿದೆ ಅಂದ್ರೆ ನೀ ವರ ಎಂಥದ್ದು ಕೊಡ್ಬೇಕು ನಮಗೆ? ಸಿರಿ ಸಂಪತ್ತು, ಆರೋಗ್ಯ, ಆದ ಇದು ಸುಡುಗಾಡ ಸಂಸಾರ ಏನು ಬೇಡ. ಹಂಗಾರೆ ಏನು ಈವುದೆಮಗಿ ಅಂದ್ರೆ ಕೊಡುವುದು ನಮಗೆ. ನೀ ಏನು? ನಿನ್ನ ಸೇವೆ, ನಿನ್ನ ಸೇವೆ ಅಲ್ಲದೆ ಯಾವುದು ನಮಗೆ ಬೇಡವಾ ತಾಯಿ? ಅದನ್ನು ಹೆಂಗೆ ವರ್ಣನೆ ಮಾಡ್ಯಾರಂದ್ರೆ, ನಿನ್ನ ಸೇವೆ ಅಲ್ಲದೆ ಆವದೆಮಗೆಯೂ ಈಯೇ ಬೇಡವು, ಈವುದೆಮಗಿ ವರವ ನೆನೆ. ನೀ ಕೊಡುತ್ತಂದ್ರೆ ಇದ ವರನ ಕೊಡು. ಅವಾಗ ದೇವಿ ಅಂತಾಳಂತ ಸಂತುಷ್ಟಳಾಗಿ ಸಂತೋಷದಿಂದ ಹೇಳ್ತಾಳಂತ, ಇತ್ತೆ ವರವನು ಮಕ್ಕಳಿರ. ಕೊಟ್ಟು ಯಪ್ಪ ವರ ಕೊಟ್ಟು ನನ್ನ ಮಕ್ಕಳ ನಿಮಗೆ. ಇತ್ತೆ ವರವನು ಮಕ್ಕಳಿರ ನಿಮ್ಮ ತಗಲಿ ಜೀವಿಸುವೇನೇನ. 30 ನುಡಿಯೋದು? ಇದು 35. 35ನೇ ಶ್ಲೋಕ ಎಷ್ಟು ಅಂತ ಹೇಳ್ತದೆ ನೋಡ್ರಿ. ದೇವಿ ಪ್ರತ್ಯಕ್ಷ ಆಗಿ ವರ ಕೊಡ್ತಂತ ಹೇಳ್ತಾಳ. ನೀವು ಬೇಡಿದ ವರ ಕೊಟ್ಟು ನಾವು ಮಕ್ಕಳ್ರ. ಇತ್ತೆ ವರವನು ಮಕ್ಕಳಿರ ನಿಮ್ಮ ತಗಲಿ ಜೀವಿಸುವೇನೇನ ನನ್ನ ಪ್ರೀತಿಯ ಮಕ್ಕಳ್ರೆ. ಯಪ್ಪ ನಿಮ್ಮನ್ನು ಆಗಲಿ ನಾ ಜೀವನ ಮಾಡ್ತೀನೇನ್ರು. ನಿಮ್ಮಂಥ ಬಂಗಾರದಂಥ ಕೂಸುಗಳನ್ನು ನಿಮ್ಮ ತಗಲಿ ಜೀವಿಸುವೇನೇನ. ಇಷ್ಟು ದಿನ ಅಗಲಿದ್ದೇ ಸಾಕು. ಇಷ್ಟು ದಿವಸ ನಿಮಗೆ ಉಡಿ ಕಟ್ಟಿ ಆಡ್ಬೇಕಂತ ತಿಳ್ಕೊಂಡ ಭೂಮಿ ಮೇಲೆ ಇಡಿಸಿ ಮಾಯಾಗೆ ಹೋಗಿದ್ನಲ್ಲ, ಇಷ್ಟು ದಿವಸ ಆಗಲಿದ್ದು ಸಾಕಪ್ಪ. ಮತ್ತೆ ನೀವೆಲ್ಲಿದ್ದಡಿರುವೆನೋ. ನೀವೆಲ್ಲಿದ್ದಿರಲ್ಲ, ಈಗ ನಿಮ್ಮ ಮತ್ತೆ ಕಾದೀನಿ ನಾನು. ಮತ್ತೆ ನೀವೆಲ್ಲಿದ್ದಡಿರುವೆನೋ, ಎತ್ತ ನೀವಿರಲ್ಲ ಅತ್ತಲ್ಲ ಏನ. ನೀವು ಎಕಡೆ ಹೋಗಿರಲ್ಲ ಆ ಕಡೆ ನಾನು ಬರ್ತೇನೆ. ನೀವು ಎಲ್ಲಿದ್ದಿರಲ್ಲ ಅಲ್ಲ ಅದನಿ. ಇಷ್ಟೇ ಅಲ್ರಪ್ಪ ನನ್ನ ಮಕ್ಕಳ್ರ. ನಿಂತು ನುಡಿದರೆ ನೀವೇ ನಾ ನಿಜವೆಂದಳಾದೇವಿ. ಇದಕ್ಕೆ ಕೆಲವೊಬ್ರು ಹೇಳ್ತಾರೆ, ಅದನ್ನು 2 ಅರ್ಥದಾಗ ಹೇಳಬಾರ್ದು, ಒಂದೇ ಅರ್ಥದಾಗ ಹೇಳಬೇಕು. ದೇಹದ ಪುರಾಣ ಇದಂದು ಬಿಡ್ತಾರೆ ಅವರು. ದೇಹದ ಪುರಾಣ ಅಂತ ಕನಿಷ್ಠರಿಗೆ ಹೇಳಬಾರ್ದು. ಅದನ್ನು
ಜ್ಞಾನಿಗಳಾದವ್ರಿಗೆ ಮಾತ್ರ ನಿನ್ನ ದೇಹದ ಪುರಾಣ ಅನ್ನಬೇಕು. ಯಾಕಂತ ಕೇಳಿದ್ರೆ ಆ ಜ್ಞಾನಿಯ ಶರೀರ ದೇವ ಭಾವ ಆಗಿರ್ತೈತೆ. ಅಲ್ಲಿ ದೇವಿ ಒಳಗನ ಅವ ಐಕ್ಯ ಆಗಿರ್ತಾನೆ, ಅವನೊಳಗೆ ದೇವಿ ಐಕ್ಯ ಆಗಿರ್ತಾಳ. ಅದಕ್ಕೆ ದೇಹದ ಪುರಾಣಪ್ಪ. ಯಾರ ದೇಹ ಅದ? ನಮ್ಮ ನಿಮ್ಮ ಕನಿಷ್ಠ ದೇಹ ಅಲ್ಲ, ಒಬ್ಬ ಯೋಗಿಯ ದೇಹ. ಅಂದ್ರೆ ಯೋಗಿ ಒಳಗನ ಅಕ್ಕಿ ಐಕ್ಯ ಆಗಿರ್ತಾಳ, ಅಕ್ಕಿಯೊಳಗನ ಯೋಗಿ ಐಕ್ಯ ಆಗಿರ್ತಾನೆ. ಅದಕ್ಕೆ ದೇಹದ ಪುರಾಣ ಅದಕ್ಕೆ ಅನ್ಬೇಕು ವಿನಃ ಸಾಮಾನ್ಯರಿಗೆ ಅನ್ನಬಾರ್ದು. ಅದಕ್ಕೆ ಎಷ್ಟು ಚಂದ ಹೇಳ್ತಾಳಂದ್ರೆ, ಇತ್ತೆ ವರವನ್ನು ಮಕ್ಕಳಿರ ನಿಮ್ಮ ತಗಲಿ ಜೀವಿಸುವೆನೇನ. ನಿಮ್ಮನ್ನು ಬಿಟ್ಟು ನಾ ಬೇರೆ ಕಡೆ ಇರೋದಕ್ಕೆ ಸಾಧ್ಯತೆನೆ. ಅದಕ್ಕೆ ಯೋಗಿಗಳಾಗಲಿ, ಜ್ಞಾನಿಗಳಾಗಲಿ, ಮಹಾತ್ಮರಾಗಲಿ ಅವ್ರ ಹತ್ತಕ್ಕೆ ದೇವಿ ಅದಾಳ ಅಂಥೇಳಿ. ದೇವಿ ಮತ್ತು ದೇವ್ರು ಇರಂಗಿಲ್ಲ ಅನ್ಬೇಡ್ರಿ. ಶಿವ ಮತ್ತು ಶಕ್ತಿಗೆ ಭೇದಿಲ್ಲ. ಒಂದೇ ಆಧ್ಯಾತ್ಮಿಕ ಚಿಂತನೆಯ ನೆಲೆಗಟ್ಟಿನ ಮೇಲೆ ಸಾಧನೆಯನ್ನು ಮಾಡಿ ತಾನ ದೇವ್ರು ಯಾವ ಆಗಿರ್ತಲ್ಲ ಅವನ ಪಾದಕ್ಕೆ ನಮಸ್ಕಾರ ಮಾಡಿದ್ರೆ ಅವನಲ್ಲಿರುವ ಸರ್ವ ದೋಷಗಳು ಹೊಕ್ಕಾವು. ಇದು ಸತ್ಯ. ಅದಕ್ಕೆ ಕೇಳ್ತಾಳ, ನಿಂತು ನೋಡಿದರೆ ನೀವೇ ನಾ, ಇದು ನಿಜವಂದಳಾದೇವಿ. ಇನ್ನೊಮ್ಮೆ ಹೇಳ್ರಿ ಅದನ್ನ ವಚನ ಹೆಂಗೈತೆ ನೋಡ್ರಿ. ಇತ್ತೆ ವರವಣು ಮಕ್ಕಳಿರೆ ನಿಮ್ಮೆತ್ತನಗಲಿ ಜೀವಿಪ ನಿಮ್ಮತ್ತ ಅಗಲಿನ ಜೀವಿಸುವೆನೆ, ಇಷ್ಟು ದಿನವಗಲಿದ್ದುದೇ ಸಾಕು. ಮತ್ತೆ ನೀವೆಲ್ಲಿದ್ದಡಿರುವೆನೋ ಎತ್ತ ನೀವಿರಲ್ಲ ಅತ್ತಲೇಹನ. ನಿಂತ ನೋಡಿದರೆ ನೀವೇ ನಾ ನಿಜವಂದಳಾದೇವಿ.